ಸರ್ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಕಾರು ಅಷ್ಟೇ ಸರ್, ಎಲ್ಲಾನು ನಾವು ವ್ಯಾಲ್ಯೂಯೇಷನ್ ಮಾಡಿಸಿರ್ತೀವಿ. ಎಲ್ಲ ಕಾರು ಕೂಡ 101% ಪಿನ್ ಟು ಪಿನ್ ನೀಟಾಗಿರುತ್ತೆ. ಎಲ್ಲ ವೆಹಿಕಲ್ಗೂ 99% ಲೋನೇ ಮಾಡ್ಕೊಡ್ತೀವಿ. ಎನಿ ವೆಹಿಕಲ್ ಯಾವ್ದಾನ ಒಂದು ಆಕ್ಸಿಡೆಂಟ್ ವೆಹಿಕಲ್ ತೋರಿಸಿ ನಮ್ಮ ಆಫೀಸಲ್ಲಿ ಫ್ರೀ ಸರ್ ಆ ಗಾಡಿ. ಸರ್ ನಮ್ಮ ಶೋರೂಮ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ಬಿಟ್ಟು, ಸೊ ನಾಗರಬಾವಿ ಸರ್ಕಲಿಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡು ಮಾರುತಿ ನಗರ ಬಸ್ ಸ್ಟಾಪಲ್ಲಿ ನಮ್ಮ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆಫೀಸ್ ಬರುತ್ತೆ ಸರ್. ಸರ್ ನಮ್ಮಲ್ಲಿ ಎಬೋ 11-12 ಮಾಡಲಿಂದ ಆಲ್ ಓವರ್ ಕರ್ನಾಟಕ ಸರ್, ಕರ್ನಾಟಕದ ಕೊನೆ ಮನೆ ನಿಮ್ದಾಗಿದ್ರು ಕೂಡ ನಂಜುಂಡೇಶ್ವರ ಕಾರ್ಲಿಂಗ್ಸಿಂದ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸಲ್ಲಿ ಯಾವ್ಯಾವ ಥರ ಕಾರ್ ಸಿಗುತ್ತೆ ಅಂದರೆ, ನಿಮ್ಗೆ ನೋಡಿ ಬೊಲೊನೋ ಇರ್ಬೋದು, ಮಾರುತಿ ಸ್ವಿಫ್ಟ್ ಇರ್ಬೋದು, ನಿಮಗೆ ಇನೋವಾ ಇರ್ಬೋದು, ಕಿಯಾ ಇರ್ಬೋದು, ನೀವು ನೋಡ್ತಾ ಇರ್ಬೋದು. ನಿಮಗೆ ಎನಿ ಕಾರ್ ಅಂದರೆ XUV ಸೆಗ್ಮೆಂಟು, ಸಫಾರಿ, ನಿಮಗೆ ಎರ್ಟಿಗಾ ಕಾರುಗಳು, ಇನೋವಾ ಕಾರುಗಳು, ಮತ್ತು ನಿಮಗೆ ಸೆಲೆರಿಯೋ ಇರ್ಬೋದು, ಝೆನ್ ಇರ್ಬೋದು, ಈಕೋ ಇರ್ಬೋದು, ಆಮೇಲೆ ಕ್ವಿಡ್ ಇರ್ಬೋದು, ನಿಮಗೆ ರಿಡ್ಸ್ ಇರ್ಬೋದು, TUV ಮಹೇಂದ್ರದಲ್ಲಿ TUV ಇರ್ಬೋದು, ಎನಿ ಗಾಡಿ ಸರ್, ಎನಿ ವೆಹಿಕಲ್ಸು ಎಲ್ಲ ಗಾಡಿನೂ ಕೂಡ ನಿಮಗೆ. ಈಗ ಎರ್ಟಿಗಾದಲ್ಲಿ ಎಕ್ಸಾಂಪಲ್ ಬಂದರೆ ನಮ್ಮ ಹತ್ರ 6ರಿಂದ 7 ಗಾಡಿ ಸ್ಟಾಕ್ ಇದೆ. ಶಿಫ್ಟಲ್ಲಿ ಬಂದರೆ 10 ಗಾಡಿವರೆಗೂ ಸ್ಟಾಕ್ ಇದೆ. ಬೊಲೊನೋದ್ರಲ್ಲಿ ಬಂದರೆ 7-8 ಗಾಡಿ ಸ್ಟಾಕ್ ಇದೆ, ಆಟೋಮೆಟಿಕ್ ಮ್ಯಾನ್ಯಲ್ ಎಲ್ಲ ಕೂಡ. I20 ಬಂದರೆ 3ರಿಂದ 4 ಗಾಡಿ ಸ್ಟಾಕ್ ಇದೆ. ವರ್ಣ ಫ್ಲೂಡಿಕ್ ಅಂತ ಬಂದರೆ ಆಟೋಮೆಟಿಕ್ ಮ್ಯಾನ್ಯಲ್ಲು ಎಲ್ಲ 3ರಿಂದ 4 ಗಾಡಿ ಸಿಗುತ್ತೆ. ನಿಮ್ಗೆ ಎನಿ ವೆಹಿಕಲ್ ಯಾವುದು, XUV ಬನ್ನಿ 3-4 ವೆಹಿಕಲ್ಲು, ಯಾವ ವೆಹಿಕಲ್ಗಾನ ಬನ್ನಿ ಸರ್, ನಿಮಗೆ ಚಾಯ್ಸ್. ನಿಮಗೆ ಒಂದು ಕೊನೆಗೆ ಟಾಟಾ ನ್ಯಾನೋ ಕಾರ್ಗೆ ಬಂದರೂ ಕೂಡ ಅದರಲ್ಲೂ 3 ಚಾಯ್ಸ್ ಇದೆ ನಿಮಗೆ. ಎಲ್ಲ ಥರ ವೆಹಿಕಲ್ಸು ಜಾಸ್ತಿ ಗಾಡಿ ಇಟ್ಟಿದ್ದೀವಿ ಸರ್. ಸರ್ ನಮ್ಮಲ್ಲಿ ಆಫರ್ ಏನು ಅಂತ ನೀವು ಕೇಳ್ತಾ ಇದ್ದೀರಾ ಸರ್, ನಾವು ಪ್ರೈಸ್ನಲ್ಲೇ ಆಫರ್ ಇದೆ ಸರ್. ಯಾಕೆಂದರೆ ನೀವು ಎನಿ ಗಾಡಿ ಎನಿ ವೆಹಿಕಲ್ ನೋಡಿ, ಒರಿಜಿನಲ್ ವೆಹಿಕಲು, ಅದರಲ್ಲೂ ಬೆಂಗಳೂರು ಗಾಡಿ, ಬೆಂಗಳೂರು ನಂಬರ್ ಮಾತ್ರ ನಾವು ವೆಹಿಕಲ್ ಸೇಲ್ ಮಾಡೋದು. ನಿಮಗೆಲ್ಲ ಒಳ್ಳೆ ಆಫರ್ ರೇಟಲ್ಲಿ ಒಳ್ಳೆ ಆಪರ್ಚುನಿಟಿ ಸರ್. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬನ್ನಿ ಸರ್. TV300 K01 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ T6+ ವೇರಿಯಂಟ್ ಇದಾಗಿರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲು ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳ್ಬೇಕಂದ್ರೆ 2019 ಮಾಡಲು, ಸಿಂಗಲ್ ಓನರು. ಈ ಕಡೆ ಸರ್ ಇದು 2019 ಮಾಡಲು ಗಾಡಿ, ಸಿಂಗಲ್ ಓನರು. ಗಾಡಿ ಬಂದ್ಬಿಟ್ಟು ಬರೀ 83,000 ಗಾಡಿ ರನ್ ಆಗಿದೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಸ್ಟೆಪ್ನಿ ಕೂಡ ಚೆನ್ನಾಗಿದೆ. ಸೊ T6+ ಅಂದರೆ ಆಲ್ಮೋಸ್ಟ್ ಟಾಪ್ ಎಂಡ್ ಥರನೇ. ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ, ಬ್ಯಾಕ್ ವೈಪರು ಎಲ್ಲ ಪ್ರತಿಯೊಂದು ಬರ್ತದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಒಂದು ಬರಲ್ಲ, ಅದು ಬಿಟ್ಟರೆ ಎಲ್ಲ ಆಪ್ಷನ್ಸ್ ಕೂಡ ಈ ವೆಹಿಕಲಲ್ಲಿ ಇರುತ್ತೆ. ಸೊ ಪ್ರೈಸ್ ಅಂತ ಹೋದ್ರೆ ಬರೀ 7,45,000 ಗಾಡಿ ಕೊಡ್ತಾ ಇದೀವಿ ಸರ್. 45,000 ಡೌನ್ ಪೇಮೆಂಟ್ ಅಂದ್ರು ಸರ್ ಲೋನ್ ಅಂತ ನಂಜುಂಡೇಶ್ವರ ಕಾರ್ಸಲ್ಲಿ ಕೇಳಂಗಿಲ್ಲ. ಯಾಕೆಂದ್ರೆ 99% ನಾವು ಲೋನೇ ಮಾಡ್ಕೊಡೋದು. 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೇ 45,000 ತಗೊಂಬನ್ನಿ. 7ರಿಂದ 8 ಜನ ಓಡಾಡೋ ಅಂತ ಗಾಡಿನ ಆರಾಮಾಗಿ ತಗೊಂಡು ಅಂದ್ರೆ 50,000 ಲೋನ್ ಮೇಲೆ ಆಗರ ಇದು. ಹೌದು ಸರ್, 45,000 ಕೊಟ್ಟರು ಸಾಕು, ಮಿಕ್ಕಿದ್ದೆಲ್ಲ ನಾವು ಲೋನ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಸರ್ Hyundai i20. ಸರ್ I20 ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಇದು ಆಸ್ತಾ ಆಪ್ಷನಲ್ಲು. ಇದು ಬಂದ್ಬಿಟ್ಟು 6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೆಹಿಕಲ್, 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಸೊ ವೆಹಿಕಲ್ ಪ್ರೈಸ್ ಅಂದ್ರೆ ಬರೀ 5,65,000 ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. 5 ಲಕ್ಷದ ಕೇವಲ 65,000 ಡೌನ್ ಪೇಮೆಂಟ್ ಅಂದ್ರೂ ಸಾಕು, ಈಸಿಯಾಗಿ 5 ಲಕ್ಷ ಲೋನ್ ಮಾಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಸರ್. ಸೊ ಅದೇ ರೀತಿ 2017 ಮಾಡಲು ಸ್ಪೋರ್ಟ್ಸ್ ಸರ್. ಇದು ಸ್ಪೋರ್ಟ್ಸ್ ಆಪ್ಷನಲ್. ಇದ್ರಲ್ಲಿ ಕೂಡ ನಿಮಗೆ ಏರ್ ಬ್ಯಾಗು, AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಪರ್ ಎಲ್ಲ ಬರುವಂತ ಗಾಡಿ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಕಿಲೋಮೀಟರ್ ಬರೇ 71,000 ಓಡಿದೆ. ಇದು ಅಷ್ಟೇ 71,000 ಓಡಿದೆ, ಇದು ಅಷ್ಟೇ 71,000 ಓಡಿದೆ. ಸೊ ಎಲ್ಲಿ ಬೇಕಾದ್ರೆ ಶೋರೂಮ್ ಅಲ್ಲಿ ಗಾಡಿ ನಂಬರ್ ಕೊಟ್ಬಿಟ್ಟು ಚೆಕ್ ಮಾಡ್ಕೊಂಡು ಫರ್ದರ್ ಬರ್ಲಿ, ಇಲ್ಲಿ ತೊಂದರೆ ಇಲ್ಲ. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 6,25,000 ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ, ಲೋನ್ ಸರ್. ಸೊ ಇದಕ್ಕೆ ಸರ್ 25,000 ಪ್ರೊಫೈಲ್ ಚೆನ್ನಾಗಿದ್ದು 25,000 ತಂದ್ರು ಸಾಕು, 75,000 ತಂದ್ರು ಸಾಕು. ಪ್ರೊಫೈಲ್ ಒಂದು ಚೆನ್ನಾಗಿರ್ಲಿ, ಈಸಿಯಾಗಿ 6 ಲಕ್ಷವರೆಗೂ ಗಾಡಿಗೆ ಲೋನ್ ಆಗುತ್ತೆ ಸರ್. ಓಕೆ, ಅಲ್ಲಿಗೆ 2 i20 ಕೂಡ ಕಡಿಮೆ ಪ್ರೈಸ್ ನಲ್ಲಿ 25,000, 50,000 ಡೌನ್ ಪೇಮೆಂಟ್ ಅಲ್ಲಿ 2 I20 ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಸರ್ Ridz. ಸರ್ Ridz ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದು 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಸೊ ಇದು ZD ಅಂದ್ರೆ ಫುಲ್ಲಿ ಟಾಪ್ ಎಂಡ್. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲಾಯ್ ವೀಲು ಮತ್ತೆ ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್ ಎಲ್ಲ ಬರುವಂತ ಗಾಡಿ. ಸೊ ಇದು ನಾನು 4,45,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ವಿಸಿಟ್ ಕೊಟ್ರೆ ಬರೀ 4,25,000 ಕೊಡ್ತೀನಿ. 25,000 ತಂದ್ರು ಸಾಕು ಡೌನ್ ಪೇಮೆಂಟ್, 4 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ಓಕೆ, 25,000 ಡೌನ್ ಪೇಮೆಂಟ್ ಅಲ್ಲಿ Ridz ಖಂಡಿತ ಸರ್. ಓಕೆ, ನೆಕ್ಸ್ಟ್ ಸರ್ XUV. ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು XUV 500. ಇದು ಬಂದು W8 ಆಗಿರೋದ್ರಿಂದ 8 ಏರ್ ಬ್ಯಾಗ್ ಬರುತ್ತೆ. ಸೊ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಸರ್ ಎಲ್ಲೂ ಕೊಡಲ್ಲ, 6.5 ಕಡಿಮೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,80,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5,60,000 ಕೊಡ್ತೀವಿ. 60,000 ಡೌನ್ ಪೇಮೆಂಟ್ ತಗೊಂಬರ್ಲಿ ಸಾಕು, ಈಸಿಯಾಗಿ 5 ಲಕ್ಷ ಲೋನ್ ಮಾಡ್ಕೊಂಡು. ಮಾಡಲ್ ಯಾವ್ದಂದ್ರೆ ಇದು ಸರ್ 2012 ಸರ್. 2012 W8 ಸರ್, ಟಾಪ್ ಎಂಡ್ ಮಾಡಲ್ ಇದು. ಓಕೆ, ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ಬಡವ್ರು ಬಾದಾಮಿ ಅಂತಾನೆ ಕರಿಬಹುದು, ಯಾಕೆಂದ್ರೆ ಅಂತ ಪ್ರೈಸ್ ಅಲ್ಲಿ ಇದೆ ಇದು. ಸೊ ಬರೇ
2011 ಮಾಡಲು, ಟಾಪ್ ಎಂಡ್ ಮಾಡಲು, ರೂಫ್ ಎಸಿ ಎಲ್ಲ ಬರುವಂತ ಗಾಡಿ ಅಲ್ಟಿಮೇಟ್ ಆಗಿದೆ ಗಾಡಿ. ನೀವು ನೋಡ್ತಾ ಇದೀರಲ್ಲ, ಫುಲ್ ಗ್ಲೇಸಿಂಗ್ ಅಲ್ಲಿ ನೀಟ್ ಆಗಿದೆ. ಸೊ ಇದನ್ನ ಬರೇ 3,45,000 ಗಾಡಿ ಕೊಡ್ತಾ ಇದೀನಿ ಸರ್. 3,45,000. ಇದಕ್ಕೊಂದು 95,000 1 ಲಕ್ಷ ಡೌನ್ ಪೇಮೆಂಟ್ ತರಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಯಾವ್ದು ಸರ್ ಇದು ಗಾಡಿ? ಇದು ಸರ್ ಟಾಟಾ ಸಫಾರಿ ಸರ್. ಸಫಾರಿ ಡೈಕೋರ್ ಇದು. ಸೊ ಫುಲ್ಲಿ ಟಾಪ್ ಎಂಡ್ ಮಾಡಲು ಗಾಡಿ, ಗ್ಲೇಸಿಂಗ್ ನೀವು ನೋಡ್ತಾ ಇರೋದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಸೊ ಅದೇ ರೀತಿ ಕಡಿಮೆ ಪ್ರೈಸ್ ನಲ್ಲಿ ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ ಲೋಗಾನ್ ಇದೆ ಸರ್ ನಮ್ಮಲ್ಲಿ. ಸೊ ಯಾರಾದ್ರೂ ಲಗೇಜ್ ಎಲ್ಲ ಯೂಸ್ ಮಾಡೋಕೆ ಒಂದು ಗಾಡಿ ಅಂತ ಹೇಳಿದ್ರೆ, ಸೊ ಫ್ಯಾಮಿಲಿ ಕ್ಯಾರಿ ಮಾಡ್ಲಿಕ್ಕೆ, ಸೊ ಈ ಗಾಡಿ ಅದ್ಭುತವಾಗಿದೆ. ಬರೇ 1,45,000 2008 ಮಾಡಲು ಗಾಡಿ ಕೊಡ್ತಾ ಇದ್ದೀವಿ. 1,45,000 ಬರೇ 1,45,000 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ ಸರ್. ಇವತ್ತೊಂದು 800 ಆಲ್ಟೋ ಕೊಡಲ್ಲ, ಆ ಪ್ರೈಸ್ಗೆ ಲೋಗಾನ್ ಕೊಡ್ತಾ ಇದ್ದೀನಿ ಸರ್. ಬರೇ 1,45,000 ಕೊಡ್ತಾ ಇದ್ದೀನಿ. ಓಕೆ, 1,45,000 ನಿಮ್ಗೆ ಆ ಗಾಡಿ ಕೂಡ ಸಿಗುತ್ತೆ. ಇನ್ನು ಒಳಗಡೆ ಕೂಡ ತುಂಬಾನೇ ವೆಹಿಕಲ್ಸ್ ಇರುತ್ತೆ. ಸೊ ಇವಾಗ ನಾವು ತೋರಿಸ್ತಾ ಇರೋದು ನಿಮಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್. ಸೊ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್. ಇದರಲ್ಲೂ ಕೂಡ ನಿಮಗೆ ಮ್ಯಾಗ್ವೆಲ್ಸ್ ಪ್ರತಿಯೊಂದು ಕೂಡ ಇರುತ್ತೆ. 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲು ಸರ್ ಇದು ಸರ್, ಇದು ಬಂದ್ಬಿಟ್ಟು 2012 ಮಾಡಲು, 12 ಮಾಡಲ್ ZDI ಸರ್. ಇದು ಫುಲ್ಲಿ ಟಾಪ್ ಎಂಡ್, ಅದರಲ್ಲೂ ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ಅಲ್ಲೇ ಮೇಂಟೈನ್ ಆಗಿದೆ. ಸೊ ಶೋರೂಮ್ ಹಿಸ್ಟ್ರಿ ಅಂದ್ರೆ ಬರೀ 88,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಸೊ ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಇದೆ, ಎಲ್ಲ ಇರುವಂತ ಗಾಡಿ. ಸೊ ಸಿಂಗಲ್ ಓನರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಬರೇ 5,80,000 ಈ ಗಾಡಿ ಕೊಡ್ತಾ ಇದ್ದೀನಿ ಸರ್. 80,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, 5 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಕಿಯಾ. ಸರ್ ಕಿಯಾ ಇದು ಒಂದು 2021 ಮಾಡಲು. ಸೊ ಇದು ನಿಮ್ಗೆ ಆರಾಮಾಗಿ 20-22 ಮೈಲೇಜ್ ಬರುವಂತ ಗಾಡಿ. 21 ಮಾಡಲು ಡೀಸೆಲ್ ವೇರಿಯಂಟ್ ಸರ್. ಇದು ಗಾಡಿ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ರೆ, ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಬರೇ 46,000 ಗಾಡಿ ಓಡಿದೆ ಸರ್ ಇದು. ಓಕೆ, ಅಷ್ಟೇನೆ 46,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ, ಚೆಕ್ ಮಾಡ್ಕೊಬಹುದು. ಬರೀ 8,45,000 ಈ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, 8,45,000 45,000 ಡೌನ್ ಪೇಮೆಂಟ್ ತರಲಿ, ಈಸಿಯಾಗಿ ತಗೊಂಡೋಗ್ಲಿ. ನಮ್ಮ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 25,000-50,000 ಡೌನ್ ಪೇಮೆಂಟ್ ಜಾಸ್ತಿ ಗಾಡಿ ಇರೋದು ಸರ್. ಅಂದ್ರೆ ನಿಮ್ದು ರೌಂಡ್ ಫಿಗರ್ ಲೋನ್ ಸರ್? ರೌಂಡ್ ಫಿಗರ್ ಲೋನ್ 99%. ಯಾಕೆಂದ್ರೆ ಫುಲ್ ಟಾಕ್ ಟೈಮೇ ನಮ್ಮಲ್ಲಿ ಲೋನ್ ಕೊಡೋದು ಸರ್. ಓಕೆ, ನೆಕ್ಸ್ಟ್ ಸರ್ ಆಟೋಮೆಟಿಕ್. ಸರ್ ಆಟೋಮೆಟಿಕ್ ವರ್ನಾ ಫ್ಲೋಡಿಕ್ ಇವಾಗ ಸಿಗೋದೇ ಕಷ್ಟ, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಗಾಡಿ. 2014 ಮಾಡಲು. ಇದು ಬಂದು ನಿಮ್ಗೆ ಟಾಪ್ ಎಂಡ್ ಮಾಡಲು, SX ಆಪ್ಷನಲ್ ಅಂದ್ಬಿಟ್ಟು. ಸೊ ಇದ್ರಲ್ಲಿ ಕೂಡ 6 ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಎಲ್ಲ ಬರ್ತದೆ. ಆಟೋಮೆಟಿಕ್ ಮಿರರ್ ಇಂದ, ಕ್ರೋಮ್ ಹ್ಯಾಂಡಲ್ ಇಂದ, ಟೋಟಲಿ ಡ್ಯೂಯಲ್ ಟೋನ್ ಕೂಡ ಇದೆ ಗಾಡಿನಲ್ಲಿ. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ 6,45,000 ಹೇಳ್ತಾ ಇದೀನಿ. 6,25,000 ಗಾಡಿ ಕೊಡ್ತೀನಿ. ಒಂದು 75,000-80,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮಾಗಿ ಈಸಿಯಾಗಿ 5.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀನಿ. 5.5 ಲಕ್ಷದವರೆಗೂ ಆಗುತ್ತೆ. ಡೀಸೆಲ್ ಸರ್ ಇದು? ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರು. ಇದು SX ಆಪ್ಷನಲ್, ಆಟೋಮೆಟಿಕ್, 2014 ಮಾಡಲು, ಒನ್ ಆಫ್ ರೋಡಿಂಗ್ ಸರ್. ಓಕೆ, ನೆಕ್ಸ್ಟ್ ಸರ್ ಅದೇ ರೀತಿ ಸರ್, ನನಗೆ ಆಟೋಮೆಟಿಕ್ ಬೇಡ, ಮ್ಯಾನ್ಯಲ್ ಬೇಕು ಅನ್ನೋರಿಗೆ 2015 ಮಾಡಲು, ಸೆಕೆಂಡ್ ಓನರು. ಸೊ ಇದು ಕೂಡ 75,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದು ಬಂದು SX ಕೀ ಸ್ಟಾರ್ಟ್ ಬರ್ತದೆ. ಸೊ ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್ ಎಲ್ಲ ಬರ್ತದೆ. ಮತ್ತೆ ಆಟೋಮೆಟಿಕ್ ನಿಮ್ಗೆ ಮಿರರ್ ಕೂಡ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ರೆ. ಪ್ರೈಸ್ ಅಂತ ಹೇಳೋದಾದ್ರೆ ಇದನ್ನ ಬರೀ 6,45,000 ಹೇಳ್ತಾ ಇದೀನಿ. 6,30,000 ಗಾಡಿ ಕೊಡಕ್ಕೆ ರೆಡಿ ಇದೀನಿ. ಬರೀ 30,000 ಇಲ್ಲ 50,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಸ್ವಿಫ್ಟ್, ಬಡವರ ಬಾದಾಮಿ. ಸರ್ ಬಡವರ ಬಾದಾಮಿ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು 2015 ಮಾಡಲು, ಸಿಂಗಲ್ ಓನರು, ZDI ಪ್ಲಸ್. ZDI ಪ್ಲಸ್ ಅಂದ್ರೆ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪುಷ್ ಬಟನ್ ಸ್ಟಾರ್ಟ್, ಕಂಪ್ನಿಯಿಂದ ಅಲಾಯ್ ವೀಲ್ ಬರ್ತದೆ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಗಲ್ ಓನರು, ಡೀಸೆಲ್ ಅಲ್ಲಿ ಇದೆ. ಸೊ ಇದನ್ನ 5,65,000 ಗಾಡಿ ಕೊಡ್ತಾ ಇದೀನಿ. 65,000 ಡೌನ್ ಪೇಮೆಂಟ್ ತಂದ್ರು ಈಸಿಯಾಗಿ 5 ಲಕ್ಷ ಲೋನ್. 15 ಮಾಡಲ್ಲ ಇದು? 2015 ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ನೆಕ್ಸ್ಟ್ ಸರ್ ಅದು ಸೆಲೆರಿಯೋ ZXi ಅಂದ್ರೆ ನಿಮ್ಗೆ ಫುಲ್ಲಿ ಟಾಪ್ ಎಂಡ್, ಆಲ್ಮೋಸ್ಟ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಕಂಪ್ನಿಯಿಂದ ಅದಕ್ಕೆ ಟಾಪ್ ಎಂಡ್ ಆದ್ರೂ ಕೂಡ ಅಲಾಯ್ ವೀಲ್ ಕೊಟ್ಟಿಲ್ಲ. ಸೊ ಅದು ಬಂದ್ಬಿಟ್ಟು ಬರೇ 38,000 ರನ್ ಆಗಿದೆ ಗಾಡಿ. 4,30,000 ಕೊಡ್ತೀನಿ ಸರ್. 30,000 ಡೌನ್ ಪೇಮೆಂಟ್ ತಗೊಂಬರ್ಲಿ ಸರ್, ಆಸಕ್ತಿ ಉಳ್ಳವರು ಖಂಡಿತವಾಗಿ ತಗೊಂಡೋಗ್ಲಿ ಸರ್. ಓಕೆ, ನೆಕ್ಸ್ಟ್ ಸರ್ ಬ್ಲೂ ಕಲರ್. ಸರ್ ಬ್ಲೂ ಕಲರ್ ಒಂದಲ್ಲ ಎರಡಲ್ಲ ಮೂರ್ ಗಾಡಿ ಇದೆ. ಸೊ ಬಲೋನೋ ಅಂತ ಬಂದ್ರೆ ನೋಡಿ, ಗ್ಲಾನ್ಸಾ ಇರ್ಬೋದು, ಬಲೋನೋ ಇರ್ಬೋದು. ನಮ್ಮಲ್ಲಿ ಅವಾಗಲೇ ಹೇಳಿದೆ 5-6 ಗಾಡಿ ಇದೆ ಅಂತ, ಇನ್ನೂ 2 ಗಾಡಿ ಆಚೆ ಇದೆ. ಸೊ ಇದು ಬಂದ್ಬಿಟ್ಟು ಮೊದಲನೇದಾಗಿ 2018 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್, ಬರೀ 88,000 ಗಾಡಿ ರನ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ಇದು ಬಂದ್ಬಿಟ್ಟು ಎಲ್ಲ ಹೊಸ ಟೈರ್ ಹಾಕಿದ್ದಾರೆ. ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 6.5 ಲಕ್ಷಕ್ಕೆ ಈ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ, ಸೊ 50,000 ಡೌನ್ ಪೇಮೆಂಟ್ ತರಲಿ, ಈಸಿಯಾಗಿ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಇದ್ರೂ ಕೂಡ ನಿಮಗೆ ಆರಾಮಾಗಿ 80+ ಮೈಲೇಜ್ ಕೂಡ ಖಂಡಿತ ಬರುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಫೋರ್ಡ್ ಫಿಗೋ ಜನರೇಷನ್ 2. ಹೌದು ಸರ್, ಜನರೇಷನ್ 2 ಇದು. ಸೊ ಇದು ಬಂದು ಫುಲ್ಲಿ ಟಾಪ್ ಎಂಡ್ ಅಂದ್ರೆ ಟೈಟಾನಿಯಮ್. ಸೊ ಇದರಲ್ಲಿ ಕಂಪ್ನಿಯಲ್ಲೇ ಅಲಾಯ್ ವೀಲ್, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್, ಆಟೋಮೆಟಿಕ್ ಮಿರರ್,
ಬ್ಯಾಕ್ ವೈಫರ್ ಡಿಫಾಗರ್ ಫಾಗ್ ಲ್ಯಾಂಪ್ ಎಲ್ಲ ಬಂದ್ಬಿಡ್ತದೆ. ಸೊ ಇದು ಬಂದು ಏನಪ್ಪಾ ಅದ್ಭುತ ಅಂದ್ರೆ ಬರೀ 36,000 ಓಡಿದೆ, ಪ್ಲಸ್ ಎರಡನೇದಾಗಿ CNG ಕೂಡ ಹಾಕಿದ್ದಾರೆ. ಇದು CNG ಅಡ್ವೊಕೇಟ್ ಗಾಡಿ. ಸೊ ನಿಮ್ಗೆ ಆರಾಮಾಗಿ ಈಸಿಯಾಗಿ ಇದು ಪೆಟ್ರೋಲ್ ಅಲ್ಲಿ 18 ಕೊಡ್ತಾ ಇದೆ ಅಂದ್ರೆ 35ವರೆಗೂ 30ರಿಂದ ಮೇಲೆ ಮೈಲೇಜ್ ಕೊಡ್ತದೆ CNG ನಲ್ಲಿ. ಸೊ ಅದೊಂದು ನಿಮ್ಗೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಇದನ್ನ ಬಂದ್ಬಿಟ್ಟು 4,95,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬರೋರಿಗೆ 480 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. ಇದಕ್ಕೊಂದು 50,000 30,000 ಏನೇ ಡೌನ್ ಪೇಮೆಂಟ್ ತರಲಿ, ಪ್ರೊಫೈಲ್ ಒಂದು ಚೆನ್ನಾಗಿರ್ಲಿ, ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ. ಹೌದು, ಅದು 38,000 ಓಡಿದೆ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಹೋಂಡಾ ಅಮೇಜ್. ಸೊ ಇದು ಬಂದ್ಬಿಟ್ಟು 2014 ಮಾಡಲು, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಸೊ 4,65,000 ಹೇಳ್ತಾ ಇದೀನಿ ಸರ್. ಅದು 4.5 ಲಕ್ಷ ಗಾಡಿ ಕೊಡ್ತೀನಿ. ಲೋನ್ ಅಂತ ಬಂದ್ರೆ 4 ಲಕ್ಷ ಲೋನು, 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್ ಇರಲಿ ಸರ್. ಅಮೇಜ್. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಬಲೆನೋ. ಸರ್ ಮತ್ತೊಂದು ಬಲೆನೋ ಬಗ್ಗೆ ಹೇಳ್ಬೇಕಂದ್ರೆ, ಇದು ಬಂದು 2021 ಮಾಡಲು ಆಟೋಮೆಟಿಕ್ ಗಾಡಿ ಸರ್ ಇದು. ಓಕೆ. ಸೊ ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಆಲ್ಫಾ ವೇರಿಯಂಟ್ ಇರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು. ಅಲೋವಿಲ್ಸ್ ಕೂಡ ಇರುತ್ತೆ. ಎಲ್ಲ ಬಂದ್ಬಿಡ್ತದೆ ಸರ್ ಕಂಪ್ನಿಯಿಂದನೇ. ಸೊ ಇದು ಬಂದ್ಬಿಟ್ಟು 7.5 ಲಕ್ಷ ಹೇಳ್ತಾ ಇದೀನಿ. 7,30,000ಕ್ಕೆ 2021 ಮಾಡಲು ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ. ಬರೀ ಇದಕ್ಕೆ 30,000 ಡೌನ್ ಪೇಮೆಂಟ್ ತನ್ನಿ ವೀಕ್ಷಕರೇ. ಪ್ರೊಫೈಲ್ ಒಂದು ಚೆನ್ನಾಗಿರ್ಲಿ, ಖಂಡಿತವಾಗಿ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡೀಸೆಲ್. ಸರ್ ಬ್ಲಾಕ್ ಬ್ಯೂಟಿ ಅಂತಾನೆ ಕರಿಬಹುದು, ಯಾಕಂದ್ರೆ ಡ್ಯುಯಲ್ ಕಲರ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದ್ರಲ್ಲಿ ಕೂಡ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. VDI ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್. ಬರೀ 4,45,000 ಹೇಳ್ತಾ ಇದೀನಿ. 2013 ಮಾಡಲು ಸೆಕೆಂಡ್ ಓನರ್ ಗಾಡಿನ 4,30,000 ಗಾಡಿ ಕೊಡಕ್ಕೆ ರೆಡಿ ಇದೀನಿ. 30,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ತಗೊಂಡೋಗ್ಬೋದು. ಓಕೆ, ಎಲ್ಲ ತೋರಿಸ್ತಾ ಇದೀವಿ ಸರ್. ಪೋಲೋ ತೋರಿಸ್ಬಿಡೋಣ ಸರ್. ಸರ್ ಖಂಡಿತ ಸರ್, ನಿಮ್ ಫೇವರೇಟ್ ಗಾಡಿ ಪೋಲೋನು ತೋರಿಸ್ತೀನಿ ಸರ್. ಅದೇ ರೀತಿ ಪೋಲೋ ನೋಡ್ಬೋದು, ಪೆಟ್ರೋಲ್ ವೇರಿಯಂಟ್, 2015 ಮಾಡಲು ಸೆಕೆಂಡ್ ಓನರ್. ಬರೀ 68,000 ಓಡಿರುವಂತ ಗಾಡಿ. ಬರೀ 5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀನಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸಾಕು, 4.5 ಲಕ್ಷ ಲೋನ್ ಮಾಡ್ತೀನಿ. ಓಕೆ. ಪೆಟ್ರೋಲ್ ಡೀಸೆಲ್ ಅದು ಪೆಟ್ರೋಲ್ ವೇರಿಯಂಟ್ ಬರೀ 72,000 ಓಡಿರುವಂತ ಗಾಡಿ ಸರ್. ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ಆಟೋಮೆಟಿಕ್ ಬಲೋನೋ, ಇದು 2018 ಮಾಡಲು ವೈಟ್ ಕಲರ್. ಸೊ ಇದು ಕೂಡ ಆಲ್ಫಾ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಸೊ ಇದು ಕೂಡ 6.5 ಲಕ್ಷಕ್ಕೆ ಕೊಡಕ್ಕೆ ರೆಡಿ ಇದೀನಿ. 50,000 ಡೌನ್ ಪೇಮೆಂಟ್ ಅಲ್ಲಿ ಈಸಿಯಾಗಿ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಡಿಸೈರ್ ಸರ್ ಟಾಪ್ ಎಂಡ್ ಅದುವೇ ZXi ಪ್ಲಸ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಇಂದ ಹೇಳಿದ್ರೆ ಟೋಟಲ್ ಪ್ಯಾಕೇಜ್ ಗಾಡಿ. ಈಗ ಒಂದು ಫೋನ್ ತಗೊಂಡ್ರೆ ನಿಮ್ಗೆ ಟಾಪ್ ಎಂಡ್ ಅಂತ ಬರ್ತದಲ್ಲ, ಆ ತರ ಟೋಟಲಿ ಪ್ಯಾಕೇಜ್. ನಿಮ್ಗೆ ಎಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. AC ಪವರ್ ಸ್ಟೇರಿಂಗು, ಪುಷ್ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಮಿರರ್, ಕಂಪ್ನಿಯಿಂದ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ಸೊ ಇದನ್ನ 6.5 ಲಕ್ಷಕ್ಕೆ ಕೊಡ್ತಾ ಇದೀನಿ ಸರ್. 2017 ಮಾಡಲು ZXi ಸಿಂಗಲ್ ಓನರ್ ಗಾಡಿನ. ಬರೀ 50,000 ಡೌನ್ ಪೇಮೆಂಟ್ ಕೊಡಿ ಸರ್ ಸಾಕು, 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡಿ. ಮತ್ತೆ ಸರ್ ಲೋ ಬಜೆಟ್ ಸ್ಯಾಂಟ್ರೋ. ಲೋ ಬಜೆಟ್ ಅಲ್ಲಿ ಯಾರೋ ಸ್ಯಾಂಟ್ರೋ ನೋಡ್ತಾ ಇದ್ರೆ 2006 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೇ 1,45,000 ಗಾಡಿ ಕೊಡ್ತಾ ಇದೀನಿ ಸರ್. 1,45,000 ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಟೊಯಾಟಾ ಇಟಿಯೋಸ್. ಇದು ಬಂದು 2012 ಮಾಡಲು, ಥರ್ಡ್ ಓನರ್ ವೆಹಿಕಲ್. ಬರೇ 3,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ನಮ್ ವಿಸಿಟ್ ಕೊಟ್ರೆ 3,30,000 ಈ ಗಾಡಿ ಕೊಡ್ತೀನಿ ಸರ್. ಎಲ್ಲೂ ಸಿಗಲ್ಲ. 5 ಲಕ್ಷ 5.5 ಲಕ್ಷ ಇದೆ, ನಾವು ಬರೇ 3,30,000 ಗಾಡಿ ಕೊಡ್ತಾ ಇದೀವಿ. ಓಕೆ. 3,30,000ಗೆ. ಹೌದು ಸರ್. ಅದು ಕೂಡ ಡೀಸೆಲ್ ಮೈಲೇಜ್ ಬರುವಂತ ಗಾಡಿ. ಹೌದು. ಓಕೆ. ನೆಕ್ಸ್ಟ್ ಸರ್ ಅದೇ ರೀತಿ ಫಿಯೇಟ್ ಪುಂಟೋ. ಇವತ್ತೊಂದು ಆಲ್ಟೋ ತಗೋಬೇಕು ಅಂದ್ರೆ 1.5 ಲಕ್ಷ 2 ಲಕ್ಷ ಹೇಳ್ತಾರೆ 2009 ಮಾಡ್ಲಿಗೆ. ಸೊ ನಮ್ಮ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಯಾವತ್ತು ಅದಕ್ಕೆ ಹೇಳೋದು ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಅಂತ ಹೇಳೋದು. 1,25,000 ಈ ಗಾಡಿ ಕೊಡ್ತಾ ಇದೀವಿ. 1,25ಗೆ ಅದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹೆಡರ್ಸ್ ಬರುತ್ತೆ, ಅಲಾಯ್ ವೀಲ್ ಬರುತ್ತೆ, ಮಾರ್ವಿನ್ ಸೀಟ್ ಕವರ್ ಬರುತ್ತೆ. ಬರೀ 1,25,000 ಕೊಡ್ತಾ ಇದೀವಿ. ಓಕೆ. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು i20. ಸೊ ಅದು ಬಂದು ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ ಆಗಿರೋದ್ರಿಂದ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತದೆ, ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಬರೀ 3,45,000 ಗಾಡಿ ಕೊಡ್ತಾ ಇದೀವಿ. ಓಕೆ. 3,45,000 2.5 ಲೋನ್ ಮಾಡ್ಕೊಡ್ತೀನಿ. ಒಂದು 95,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡೋಗ್ಬೋದು. ಓಕೆ. ನೆಕ್ಸ್ಟ್ ಸರ್ ಡಸ್ಟರ್ ಡೀಸೆಲ್. ಸರ್ ಡಸ್ಟರ್ ಡೀಸೆಲ್ ಬಗ್ಗೆ ಹೇಳ್ಬೇಕಂದ್ರೆ ಇದು 85 PS ಸರ್. 2015 ಮಾಡಲು. ಸೊ ಇದು ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 6,45,000 ಈ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. 6,45,000 45,000 ಡೌನ್ ಪೇಮೆಂಟ್ ತಂದ್ರು ಸಾಕು, 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸರ್ ನಮ್ಮ ಓಮಿನಿ ಸರ್. ಬಡವರ ಬಾದಾಮಿ, ನಿಜವಾದ ಬಡವರ ಬಾದಾಮಿ ಅಂತ ಕರೆಯೋ ಓಮಿನಿ. ಸೊ ಇದು ಬಂದು 2016 ಮಾಡಲು. ಸೊ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಹಾಕಿದ್ದಾರೆ, 8 ಸೀಟರ್ ವೆಹಿಕಲ್. ಬರೀ 2.5 ಲಕ್ಷ ಗಾಡಿ ಕೊಡ್ತಾ ಇದೀವಿ ಸರ್. 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ ಸರ್. ಎರ್ಟಿಗಾ ಸರ್. ಸರ್ ಎರ್ಟಿಗಾ ಹೇಳ್ಬೇಕಂದ್ರೆ 2017 ಮಾಡಲು, ZDI ಪ್ಲಸ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪುಷ್ ಬಟನ್ ಸ್ಟಾರ್ಟ್, ಕಂಪ್ನಿಯಿಂದ ಅಲಾಯ್ ವೀಲ್ ಎಲ್ಲ ಬರುವಂತ ಗಾಡಿ. 9,45,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 8,95,000 ಗಾಡಿ ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ತರಲಿ, ಈಸಿಯಾಗಿ ತಗೊಂಡೋಗ್ಲಿ. ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಓಡಿರೋದು ಬರೀ 83,000 ಓಡಿದೆ. ಸೊ ಸಿಂಗಲ್ ಓನರ್ ಗಾಡಿ ಸರ್. ಈಕೋ ಸರ್. ಸರ್ ಈಕೋ ಹೇಳ್ಬೇಕಂದ್ರೆ 2017 ಮಾಡಲು, ಸಿಂಗಲ್ ಓನರ್ ಗಾಡಿ. ಸೊ ಇದರಲ್ಲೂ ಕೂಡ AC ಎಲ್ಲ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬರೀ 84,000 ಓಡಿದೆ.
3,80,000 ಗಾಡಿ ಕೊಡ್ತಾ ಇದ್ದೀನಿ ಸರ್. 80,000 ಡೌನ್ ಪೇಮೆಂಟ್, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. XUV500 W6 ಸರ್. ಸರ್ W6 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಗಾಡಿ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಕಿಲೋಮೀಟರ್ ಬಂದ್ಬಿಟ್ಟು 84,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಆಗಿರೋದ್ರಿಂದ. ಸೊ ಇದನ್ನ ಬಂದ್ಬಿಟ್ಟು ಪ್ರೈಸ್ ನ 8,45,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲಿಂಗ್ಸ್ ಬಂದ್ರೆ 8 ಲಕ್ಷಕ್ಕೆ ಈ ಗಾಡಿ ಕೊಡಕ್ಕೆ ರೆಡಿ ಇದೀನಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ, ಮಾರುತಿ ಸುಜುಕಿ ಇಲ್ಲ ಸರ್, ನನ್ನೊಂದು ಫೇವರೇಟ್ ಗಾಡಿ ಅಂದ್ರೆ ಒಂದು ರಿಡ್ಜ್ ಸರ್, ಅದ್ ಬಿಟ್ರೆ ಎಸ್ ಕ್ರಾಸ್. ಎಸ್ ಕ್ರಾಸ್ ಅದರಲ್ಲಿ ಇದು ಆಲ್ಫಾ ಸರ್. ಆಲ್ಫಾ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್, ಕ್ರೋಮ್ ಹ್ಯಾಂಡಲ್, ಪ್ರತಿಯೊಂದು ಎಲ್ಲ ಬರುವಂತ ಗಾಡಿ. ಟೋಟಲಿ ಪ್ಯಾಕೇಜ್ ಅಂತ ಹೇಳ್ಬೋದು. ಬರೀ 5,80,000ಕ್ಕೆ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. 80,000 ಡೌನ್ ಪೇಮೆಂಟ್ ಕೊಡ್ಲಿ, 5 ಲಕ್ಷ ಲೋನ್ ಮಾಡ್ತೀವಿ. ಮಾಡಲ್ಲ ಸರ್ ಇದು 2016 ಮಾಡಲು ಸರ್. 16 ಮಾಡಲು ಸಿಂಗಲ್ ಓನರ್. ಓಕೆ ಸರ್. ಸೊ ಅದೇ ರೀತಿ ಟೊಯೋಟಾ ಇನೋವಾ Z ವೇರಿಯಂಟ್ 2014 ಮಾಡಲು, ಸಾರಿ 2013 ಮಾಡಲ್ ಗಾಡಿ ಇದು. Z ವೇರಿಯಂಟ್ ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು 1,61,000 ಕಿಲೋಮೀಟರ್ ಓಡಿದೆ. ವೆಹಿಕಲ್ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. Z ಅಂದ್ರೆ ಆಲ್ಮೋಸ್ಟ್ 13 ಬಂದಿದ್ದು, ಫುಲ್ಲಿ ಟಾಪ್ ಎಂಡ್ ಮಾಡಲು. ಬರೀ 10,45,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲಿಂಗ್ಸ್ ವಿಸಿಟ್ ಕೊಟ್ರೆ 10,25,000 ಗಾಡಿ ಕೊಡ್ತಾ ಇದೀರಿ. ಪ್ರೊಫೈಲ್ ಚೆನ್ನಾಗಿದ್ರೆ ನೀವು 50,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಪೋಲೋ. ಸರ್ ಪೋಲೋ ನಿಮ್ ಫೇವರೇಟ್ ಪೋಲೋ ಹೇಳ್ಬೇಕಂದ್ರೆ ಇದು ಕಂಫರ್ಟ್ ಲೈನ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಡ್ಯುಯಲ್ ಟೂನ್ ಆಗಿದೆ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 3,45,000 ಆಸ್ಕಿಂಗ್ ಪ್ರೈಸ್ ಇದೆ. ನಾವು ಕೊಡುವಂತ ಪ್ರೈಸ್ 3,30,000 ಗಾಡಿ ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಒಂದು 80,000, 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಅದು ಕೂಡ ಡೀಸೆಲ್ ವೇರಿಯಂಟ್. ಹೌದು ಸರ್. ಕ್ವಿಡ್ ಸರ್. ಸರ್ ಕ್ವಿಡ್ ಹೇಳ್ಬೇಕಂದ್ರೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು RXL. ಇದು RXL. ಸೊ ಇದರಲ್ಲಿ ಒಳ್ಳೆ ಲೆದರ್ ಸೀಟ್ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 3,45 ಹೇಳ್ತಾ ಇದೀವಿ. 3,30,000 ಕೊಡ್ತೀವಿ. 30,000 ಡೌನ್ ಪೇಮೆಂಟ್ ತಂದ್ರು ಸಾಕು. ಪ್ರೊಫೈಲ್ ಒಂದು ಚೆನ್ನಾಗಿರ್ಲಿ, ಲೋನ್ ಮಾಡ್ಕೊಡ್ತೀವಿ. ಹೌದು, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ. ಖಂಡಿತ. ಸೊ ಅದ್ರ ಪ್ರಕಾರ ನಿಮಗೆ ಸಾಲದ ಸೌಲಭ್ಯ ಕೂಡ ಸಿಗುತ್ತೆ. ಸೊ ಇನ್ನೂ ತುಂಬಾನೇ ವೆಹಿಕಲ್ಸ್ ಇರುತ್ತೆ, ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದು ಬಂದ್ಬಿಟ್ಟು ಗ್ಲಾನ್ಸಾ, ಟೊಯೋಟಾ ಗ್ಲಾನ್ಸಾ. ನಿಮಗೆ ಬಂದ್ಬಿಟ್ಟು ಇದು 2021 ಮಾಡಲು. ಬರೀ 81,000 ಕಿಲೋಮೀಟರ್ ಓಡಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರು. 7,45,000 ಹೇಳ್ತಾ ಇದೀನಿ. 7,30,000ಕ್ಕೆ ಈ ವೆಹಿಕಲ್ ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಈಸಿ ಲೋನ್ ಆಗುತ್ತೆ. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲ, ಅದು ಕೂಡ G ವೇರಿಯಂಟ್. ಸರ್ ಸ್ವಿಫ್ಟ್ VDI. ಸರ್ ಇದು ಬಂದು 2010 ಮಾಡಲು. ಸೊ ಇದು ಬಂದ್ಬಿಟ್ಟು ಥರ್ಡ್ ಓನರ್ ವೆಹಿಕಲ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಡೀಸೆಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಎಲ್ಲ ವೀಲ್ ಹಾಕಿದ್ದಾರೆ. ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಸೊ ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 2,95,000ಗೆ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಸರ್. 295ಗೆ 295ಗೆ ಕೊಡ್ತಾ ಇದೀನಿ ಸರ್. ಓಕೆ, ಇಕೋ ಸ್ಪೋರ್ಟ್ಸ್ ಸರ್. ಸರ್ ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು 2014 ಮಾಡಲು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್. ಬರೀ 72,000 ಗಾಡಿ ಓಡಿದೆ. ಟೈಟಾನಿಯಂ ಇದು. ಸೊ ಇದನ್ನ ಪ್ರೈಸ್ ಬಂದ್ಬಿಟ್ಟು 5,45,000 ಈ ಗಾಡಿ ಕೊಡ್ತಾ ಇದೀನಿ ಸರ್. 5,45,000 ಸರ್. ಲೋನ್ ಅಂತ ಬಂದ್ರೆ ಈಸಿಯಾಗಿ ಒಂದು 4,500 ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡು. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಸರ್. ಓಕೆ, ನೆಕ್ಸ್ಟ್ ಸರ್ ಡೆಸ್ಟರ್. ಸರ್ ಡೆಸ್ಟರ್ 2016 ಮಾಡಲು. ಸೊ ಇದು ಬಂದು ಟಾಪ್ ಎಂಡ್ ವೇರಿಯಂಟ್, ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಆಲ್ಮೋಸ್ಟ್. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. RXZ ಆಗಿರೋದ್ರಿಂದ 110 PS ಇದು. ಸೊ ಇದನ್ನ 6,80,000 ಮಾಡ್ಕೊಡ್ತಾ ಇದೀನಿ. 80,000 ಡೌನ್ ಪೇಮೆಂಟ್ ಅಲ್ಲಿ ಈಸಿಯಾಗಿ ತಗೊಂಡು. ಓಕೆ, ನ್ಯಾನೋ CX ಲೋ ಬಜೆಟ್ ಅಲ್ಲಿ ಕೆಲವರಿಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. 2012 ಮಾಡಲು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೀ 75,000 ಗಾಡಿ ಕೊಡ್ತಾ ಇದೀನಿ. 75,000 ಗಾಡಿ ಕೊಡ್ತಾ ಇದೀನಿ. ಇದ್ರಲ್ಲಿ ಕಲರ್ ಆಪ್ಷನ್ ಬೇಕು ಅಂದ್ರೆ ಇನ್ನು ವೈಟ್ ಒಂದಿದೆ, ರೆಡ್ ಒಂದಿದೆ, ಇದೊಂದಿದೆ. 3 ಕಲರ್ ಇದೆ. ಯಾರನ್ನ ಕಡಿಮೆ ಬಜೆಟ್ ಅಲ್ಲಿ ನನ್ಗೆ ನ್ಯಾನೋ ಬೇಕು ಅನ್ನೋರು ಖಂಡಿತ ಶ್ರೀ ನಂಜುಂಡೇಶ್ವರ ಕಾಲೇಜ್ ವಿಸಿಟ್ ಕೊಡಿ. ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ. ಓಕೆ, ಮಾಡಲ್ ಯಾವ್ದಂದ್ರಿ ಸರ್? ಸರ್ 2012 ಮಾಡಲು ಸರ್. 12 ಮಾಡಲ್. ಓನರ್ ಎಷ್ಟಾಗಿದೆ? ಥರ್ಡ್ ಓನರ್ ಆಗಿದೆ ಸರ್. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 68,000 ಓಡಿದೆ. ಸೊ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 20+ ಮೈಲೇಜ್ ಅಂತ ಬಂದ ಆರಾಮ ಬರುತ್ತೆ ಸರ್. ಸರ್ ಫೋರ್ಡ್ ಫಿಗೋ, ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಈಗ ತಾನೇ ಬಂದಿರೋಂಥ ಗಾಡಿ ಸರ್. ಸೊ ಸೆಕೆಂಡ್ ಓನರು 2011 ಮಾಡಲ್ ಗಾಡಿ ಸರ್. ಇದು ಟೈಟಾನಿಯಂ ಪ್ಲಸ್. ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಎಲ್ಲ ಹೊಸ ಟೈರ್ ಕೂಡ ಇದೆ. ಸೊ 1,95,000 ಈ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. 195 ಗಾಡಿ ಕೊಡ್ತೀವಿ ಸರ್. ಇದಕ್ಕೇನು ಲೋನ್ ಆಗಲ್ಲ. ಫುಲ್ ಕ್ಯಾಶಲ್ಲಿ ತಗೊಬೇಕಾಗುತ್ತೆ. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ 190ಕ್ಕೆ ಗಾಡಿ ಕೊಡ್ತೀವಿ. 1,90,000 ಡೀಸೆಲ್ ಬೇರೆ. ಡೀಸೆಲ್ ವೇರಿಯಂಟು ಆರಾಮಾಗಿ 22-23 ಮೈಲೇಜ್ ಬರುವಂತ ಗಾಡಿ. ಫೋರ್ಡ್ ಫಿಗೋ ಟೈಟಾನಿಯಂ, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗಾಗಲೇ ಎಲ್ಲ ಗಾಡಿದು ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಏನೇನು ಗಾಡಿ ಇದೆ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಜಸ್ಟ್ ಆಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಗೊಂದು ಲಿಂಕ್ ಕಳಿಸ್ತೀನಿ. ಲಿಂಕಲ್ಲಿ ಕ್ಯಾಡ್ಲಾಗಿರುತ್ತೆ. ಸೊ ಅದರಲ್ಲೆಲ್ಲ ನೋಡ್ಕೊಳ್ಳಿ. ಅದರಲ್ಲೂ ಸಮಾಧಾನ ಆಗಲಿವಾ ಖಂಡಿತವಾಗಿ ನಮ್ಮ ಶೋರೂಮ್ಗೆ ವಿಸಿಟ್ ಕೊಡಿ. ನಿಮ್ಗೆ ಯಾವ ವೆಹಿಕಲ್ ಬೇಕೋ, ಯಾವ ಪ್ರೈಸಲ್ಲಿ ಬೇಕೋ ಖಂಡಿತವಾಗಿ ನಾವು ಮಾಡ್ಕೊಡೋಕ್ಕೆ ಸದಾ ಸಿದ್ಧರಿದ್ದೇವೆ. ಬನ್ನಿ ಸರ್.